ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಇವತ್ತು 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಸುದೀರ್ಘವಾದಂತಹ ಚಾರ್ಜ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ನಾಗೇಶ್. ಇವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್. ನ್ಯಾಯಮೂರ್ತಿಗಳು ಈ ಚಾರ್ಜ್ ಶೀಟ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಆದರೆ ಶಿರಸ್ತೇದಾರರು ಇವತ್ತು ರಜೆ ಇರುವಂತ ಕಾರಣ ಇದರ ಪರಿಶೀಲನಾ ಕಾರ್ಯ ಇವತ್ತು ಸಾಧ್ಯವಾಗೋದಿಲ್ಲ ಅನ್ನೋ ಮಾಹಿತಿ ಇದೆ. ಅದು ಪರಿಶೀಲನೆ ಆಗ್ಬೇಕಾಗತ್ತೆ, ಸಿಸಿ ಆಗ್ಬೇಕು. ಸಿಸಿ ಆದ್ಮೇಲೆ ಅದನ್ನ ಎಸಿಎಂಎಂ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದೆಲ್ಲ ಪ್ರಕ್ರಿಯೆಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಪೊಲೀಸರು ಅದನ್ನ ರೆಡಿ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ನಡೆಯುವಂತ ಪ್ರಕ್ರಿಯೆಗಳು. ಈಗ ತಮ್ಮ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸುದೀರ್ಘವಾಗಿ ತನಿಖೆಯನ್ನ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಿ ಸ್ಟೇಟ್ಮೆಂಟ್ಗಳನ್ನ ಪಡೆದು ವರದಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲವನ್ನು ಕೂಡ 3991 ಪುಟಗಳ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ 24ನೇ ಎಸಿಎಂಎಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಪ್ರಮುಖವಾಗಿ 17 ಆರೋಪಿತರ ವಿರುದ್ಧ 24ನೇ ಎಸಿಎಂಎಂ ಕೋರ್ಟ್ಗೆ ನಾವು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಅದರ ವಿವರ ಹೇಗಿದೆ, 231 ಸಾಕ್ಷಿಗಳನ್ನ ನಾವಿಲ್ಲಿ ಪರಿಗಣಿಸಿದ್ದೀವಿ ಅಂತಾನೂ ಕೂಡ ಮುಖ್ಯ ಪುಟದಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಮುಖ ಪುಟದಲ್ಲಿ ಅದರಲ್ಲಿ ಪ್ರಮುಖವಾಗಿ 7 ಸಂಪುಟಗಳಿದೆ, 10 ಕಡತಗಳಿದೆ, 3991 ಪುಟಗಳಿದೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆಯಲಾಗಿದೆ. 8 FSL ಮತ್ತೆ CFSL ವರದಿಗಳನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಅಟ್ಯಾಚ್ ಮಾಡಲಾಗಿದೆ. 27 ಜನರಿಂದ CRPC 161 ಹಾಗೆಯೇ 164 ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಲಾಗಿದೆ. 59 ಪಂಚನಾಮೆ, 8 ಸರ್ಕಾರಿ ಅಧಿಕಾರಿಗಳಿಂದ ಹೇಳಿಕೆಗಳನ್ನು ಪಡೆಯಲಾಗಿದೆ. ಹಾಗೇನೆ 56 ಪೊಲೀಸರ ಹೇಳಿಕೆಗಳನ್ನ ಇಲ್ಲಿ ಸಾಕ್ಷಿಯಾಗಿ ಪರಿಗಣಿಸಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಟೋಟಲ್ ಆಗಿ 231 ಸಾಕ್ಷಿಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಮಾರುತೇಶ್, ಪರಶುರಾಮ್, ಮೋಹಿತೆ ಅವರಿಗೆ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯೂಸ್ 18ಗೆ ಚಾರ್ಜ್ ಶೀಟ್ ನ ಪ್ರಮುಖಾಂಶಗಳು ಲಭ್ಯವಾಗಿದೆ. ಇಲ್ಲಿ 17 ಆರೋಪಿಗಳ ಪಾತ್ರ ಏನಿದೆ, ಆರೋಪಿಗಳು ಕೊಟ್ಟಂತ ಸ್ಟೇಟ್ಮೆಂಟ್, ಸಾಕ್ಷಿಗಳ ಸ್ಟೇಟ್ಮೆಂಟ್, FSL ನ ವರದಿಗಳು, ಸರ್ಕಾರಿ ಅಧಿಕಾರಿಗಳ ಹೇಳಿಕೆಗಳು, ಪೊಲೀಸರ ಹೇಳಿಕೆಗಳು, ಮಹಜರ್ ಮಾಡಿದಾಗ ಪಂಚನಾಮೆ ಮಾಡಿರೋದು, ಸೊ ಎಲ್ಲ ಡೀಟೇಲ್ಸ್ ಅನ್ನ ಚಾರ್ಜ್ ಶೀಟ್ ನಲ್ಲಿ ಇಂಚಿಂಚು ಉಲ್ಲೇಖ ಮಾಡಲಾಗಿದೆ. ಇದನ್ನ ನ್ಯಾಯಮೂರ್ತಿಗಳಾಗಿರುವಂತಹ ಮಾರುತೇಶ್ ಅವರಿಗೆ ಸಬ್ಮಿಟ್ ಮಾಡಲಾಗಿದೆ. ಚಾರ್ಜ್ ಶೀಟ್ ಪ್ರಮುಖಾಂಶಗಳು ಏನೇನಿದೆ ಅವೆಲ್ಲವೂ ನ್ಯೂಸ್ 18ಗೆ ಲಭ್ಯವಾಗಿದೆ. 3991 ಪುಟಗಳ ಸುದೀರ್ಘವಾದಂತಹ ಚಾರ್ಜ್ ಶೀಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಯಾವ ರೀತಿ ನಡೆದಿದೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಈ ಚಾರ್ಜ್ ಶೀಟ್ ಸಂಕಷ್ಟ ಇದೀಗ ಡಿ ಗ್ಯಾಂಗ್ಗೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಭೀಕರವಾಗಿ ಭೀಭತ್ಸವಾಗಿ ಅಲ್ಲಿ ಹಲ್ಲೆಯನ್ನ ಮಾಡಲಾಗಿತ್ತು. ಹಾಗಾಗಿ ಮರಣೋತ್ತರ ಪರೀಕ್ಷೆಯ ವರದಿ ಏನ್ ಹೇಳುತ್ತೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ದರ್ಶನ್ ಪತ್ನಿ ಮತ್ತೆ ಮನೆ ಕೆಲಸದವರ ಹೇಳಿಕೆಗಳನ್ನು ಕೂಡ ಪಡೆಯಲಾಗಿದೆ. ಇನ್ನು ಪಟ್ಟಣಗೆರೆ ಶೆಡ್ನ ಕೆಲಸಗಾರರ ಹೇಳಿಕೆಗಳು ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಜೂನ್ 8ನೇ ತಾರೀಕು ಏನೆಲ್ಲ ಆಯ್ತು ಅಂತ ಹೇಳಿ. ಮತ್ತೆ ಅದನ್ನ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ಗಳು ನೋಡಿದ್ರು. ಥಳಿಸುವಂತ ದೃಶ್ಯಗಳು, ಆತನ ಪ್ರಾಣ ಹೋಗೋದು, ಸೆಕ್ಯೂರಿಟಿ ಶೆಡ್ ಅಲ್ಲಿ ಏನಿತ್ತು ಆ ರೂಮ್ಗೆ ತಂದು ಹಾಕಿದ್ದು, ಸೆಕ್ಯೂರಿಟಿ ರೂಮ್ಗೆ ಆತನನ್ನ ತಂದು ಹಾಕಿದ್ದು, ಪ್ರಾಣ ಹೋದ್ಮೇಲೆ ಆತನನ್ನ ಎತ್ಕೊಂಡು ಹೋಗಿದ್ದು ಎಲ್ಲವನ್ನು ಅವ್ರು ನೋಡಿದ್ರು. ಏನು ಶೆಡ್ನ ಮಾಲೀಕ ಜಯಣ್ಣ ಹೇಳಿಕೆಯನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ 17 ಆರೋಪಿಗಳ ಹೇಳಿಕೆಗಳು ಏನೇನಿತ್ತು, ಕಸ್ಟಡಿಯಲ್ಲಿದ್ದಾಗ ಅವ್ರು ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು, ಯಾರ್ಯಾರು ಏನೇನು ಹೇಳಿದ್ರು, ಅವೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡಲಾಗಿದೆ. ಇನ್ನು FSL ಹಾಗೇನೆ CFSL ರಿಪೋರ್ಟ್ಗಳು, ವೈದ್ಯಕೀಯ ವರದಿಗಳು, ಪಂಚನಾಮೆಯ ಪ್ರತಿಗಳು, ಈ ಕೇಸಲ್ಲಿ ಕಿಡ್ನಾಪ್ ಆದಾಗಿನಿಂದ ಶವ ಎಸೆದಂತ ಜಾಗದ ತನಕ ಆರೋಪಿಗಳ ಮನೆ ಎಲ್ಲವನ್ನು ಕೂಡ ಮಹಜರು ಮಾಡಿದ್ರು. ಆ ಕಾಪಿಗಳು ಮತ್ತೆ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಕೊಲೆಗೆ ಬಳಸಿದ ವಾಹನಗಳ ದಾಖಲೆಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಅಟ್ಯಾಚ್ ಮಾಡಲಾಗಿದೆ. ಇಲ್ಲಿ ಕಿಡ್ನಾಪ್ ಮಾಡಕ್ಕೆ ಬಳಸಿದಂತ ಆಟೋಗಳಿರ್ಬೋದು, ಆಮೇಲೆ ಶವ ಸಾಗಾಟಕ್ಕೆ ಬಳಸಿದಂತ ಆಟೋಗಳು, ಆರೋಪಿಗಳು ಆಮೇಲೆ
ಮನೆಗೆ ತೆರಳಿದ್ರು. ಆಮೇಲೆ ದರ್ಶನ್ ಮನೆಗೆ ತುಂಬಾ ಜನ ಬಂದಿದ್ರು. ಸೊ ಆ ನಿಟ್ಟಿನಲ್ಲಿ ಯಾವ್ಯಾವ ವೆಹಿಕಲ್ ಯೂಸ್ ಮಾಡಿದ್ದಾರೆ, ಮತ್ತೆ ಪಟ್ಟಣಗೆರೆ ಶೆಡ್ನಲ್ಲೇ ಪ್ರಮುಖವಾಗಿ 2 ಲಾರಿಗಳನ್ನ ಸಾಕ್ಷಿಯಾಗಿ ಪೊಲೀಸರು ಕನ್ಸಿಡರ್ ಮಾಡಿದ್ರು. ಕಾರಣ ದರ್ಶನೇ ಖುದ್ದಾಗಿ ರೇಣುಕಾಸ್ವಾಮಿ ತಲೆಯನ್ನ ಹಿಡಿದು ಆ ಲಾರಿಗಳಿಗೆ ಜಜ್ಜಿದ್ರು, ಅದರಿಂದ ರಕ್ತಸ್ರಾವ ಆಗಿತ್ತು ಅಂತೆಲ್ಲ ಮಾಹಿತಿಗಳಿತ್ತಲ್ಲ. ಹಾಗಾಗಿ ಆ ಲಾರಿಯ ಮಾಲೀಕರು. ಇನ್ನು ಪ್ರಮುಖವಾಗಿ ಇಲ್ಲಿ ಏನೇನು ಉಲ್ಲೇಖ ಆಗಿದೆ ಅಂದ್ರೆ ಕಿಡ್ನಾಪ್, ಶವ ಸಾಗಾಣೆ ಮಾರ್ಗದ ಸಿಸಿಟಿವಿ ದೃಶ್ಯಗಳು, ಇದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಪೊಲೀಸರು ಕನ್ಸಿಡರ್ ಮಾಡಿದ್ದಾರೆ. ಶೆಡ್ನ ಸುತ್ತಮುತ್ತಲಿನ ಸಿಸಿಟಿವಿ ಫುಟೇಜ್, ಶೆಡ್ನಲ್ಲಿ ಪತ್ತೆಯಾದಂತ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್, ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆಯ ರಿಪೋರ್ಟ್ ಅದೆಲ್ಲ FSL ಇಂದ ಬಂದಿದೆ, ಮ್ಯಾಚ್ ಆಗಿತ್ತು. ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್, ಇದು ತುಂಬಾನೇ ಇಂಪಾರ್ಟೆಂಟ್. ಇನ್ನು 17 ಆರೋಪಿಗಳ ಮೊಬೈಲ್ ರಿಟ್ರೀವ್ನ ಮಾಹಿತಿ, ಕೆಲವೊಬ್ರು ಫೋಟೋಸ್ ತೆಗೆದಿದ್ರು, ವಿಡಿಯೋಸ್ ತೆಗೆದಿದ್ರು, ಶೇರ್ ಮಾಡ್ಕೊಂಡಿದ್ರು. ಇನ್ನು ದರ್ಶನ್ ಹಾಗೇನೆ ಪವಿತ್ರ ಮನೆಯ ಸಿಸಿಟಿವಿಯ ರಿಪೋರ್ಟ್, 17 ಆರೋಪಿಗಳು ಬಳಸಿದ್ದಂತ ವಾಹನಗಳ ರಿಪೋರ್ಟ್, ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್, ಪರ್ಟಿಕ್ಯುಲರ್ ಆಗಿ ಜೂನ್ 8, 9, 10, 11 ಈ ಅವಧಿಯಲ್ಲಿ ಆರೋಪಿಗಳು ಯಾರ ಜೊತೆ ಮಾತಾಡಿದ್ರು, ಎಲ್ಲೆಲ್ಲ ಟವರ್ ಲೊಕೇಶನ್ ಇದೆ ಅಂತೇಳಿ. ಇನ್ನು ಮಹಜರ್ ಮಾಡಿದಂಥ ಸ್ಥಳಗಳಿರ್ಬೋದು, ಕೇಸ್ನ 17 ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು. ಒನ್ಸ್ ಅಗೇನ್ ಇದು ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಾಗ, ವಿಚಾರಣೆ ಮಾಡಿದಾಗ ಏನೆಲ್ಲ ಉತ್ತರಗಳನ್ನು ಕೊಟ್ಟಿದ್ರು ಪ್ರಶ್ನೆಗೆ ಅದು. ಇನ್ನು ಆರೋಪಿಗಳ ಕುಟುಂಬದವರ ಹೇಳಿಕೆಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಕೊಲೆ ನಡೆದ ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಇದು ಪಟ್ಟಣಗೆರೆಯ ಶೆಡ್ನಲ್ಲಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ರಲ್ಲ ಅವರು, ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡು ಬಂದಂತ ಸಾಕ್ಷಿಗಳು ಈ ಕೇಸಲ್ಲಿ, ಅವರ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಒಟ್ಟಿನಲ್ಲಿ ಪ್ರಕರಣದಲ್ಲಿ 231 ಸಾಕ್ಷಿಗಳ ಹೇಳಿಕೆಗಳನ್ನು ಅಟ್ಯಾಚ್ ಮಾಡಲಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.